ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದನ್ನ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಕೂಡ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ. ಒಂದು ಸಣ್ಣ ವಿಚಾರನೂ ಕೂಡ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರೆ. ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಸಿಗುತ್ತೆ ಅನ್ಕೊಂಡಿದ್ದೀನಿ. ಆಮೇಲೆ ಸ್ನೇಹಿತರೆ ನೋಡಿ, ಕ್ಲೋಸಿಂಗ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡನ್ನು ಆ ಕಡೆ ಹಾಕೊಂಡಿದ್ದೀನಿ. ನಾವು ಮೊದಲಿಗೆ ಒಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀವಿ. ಟೋಟಲ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಶೋಲ್ಡರ್ ಪಾಯಿಂಟ್ ಇಂದ ಕೆಳಗಡೆ ಬಾಟಮ್ ವರೆಗೂ ನಮಗೆ ಎಷ್ಟಿದೆ ಲೆಂತ್ ಅಂತ ನೋಡ್ಕೋಬೇಕು. ನೋಡಿ, ಟೋಟಲ್ ಲೆಂತ್ ಬಂದು 13.5 ಇಂಚ್ ಇದೆ. 13.5 ಇಂಚು ಟೋಟಲ್ ಲೆಂತ್ ಇದೆ. ನಮಗೆ 13.5 ಇಂಚು ಟೋಟಲ್ ಉದ್ದನ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಅನ್ನು ನೋಡ್ಕೊಂಡ್ಬಿಡೋಣ. ಚೆಸ್ಟ್ ಲೇಸ್ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ, ಹಾಗಾಗಿ ಆ ಕಡೆ ಈ ಕಡೆ ರಿಂಕಲ್ಸ್ ಬಂದಿರುತ್ತೆ. ನೋಡಿ, ನೀವು ಬ್ಲೌಸ್ ಮೆಜರ್ಮೆಂಟ್ ಅನ್ನು ತಗೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನಾವು ಪರ್ಫೆಕ್ಟ್ ಇಟ್ಕೊಂಡು ಮೆಜರ್ಮೆಂಟ್ ಅನ್ನು ತಗೋಬೇಕು. ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ತಗೋಬಹುದು. ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಂತಾ ಇದ್ದೀನಿ. ನೋಡಿ, ಇದು ಟೋಟಲ್ ಬಂದು 18 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಉಕ್ಸ್ ಮನಿ ಏನು ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ಮೆಜರ್ಮೆಂಟ್ ತಗೋಬೇಕು. ನೋಡಿ, ಇದು 14.5 ಅಂದರೆ ಅಲ್ಲಿಗೆ 29 ಇದೆ. ನೋಡಿ, ಸೊಂಟದ ಅಳತೆ ಬಂದು 29 ಇದೆ. ಮೊದಲಿಗೆ ಬಂದು ಟೋಟಲ್ ಬಂದು ಲೆಂತ್ ಇದೆಷ್ಟಿದೆ, 13.5 ಇದೆ. ಇದು ಲೈನಿಂಗ್ ಬ್ಲೌಸ್ ಆದರೆ ನೀವು 1 ಇಂಚ್ ಆ್ಯಡ್ ಮಾಡಿದ್ರೆ ಸಾಕು ಮಾರ್ಜಿನ್ ಅನ್ನ. ನೋಡಿ, ಕೆಳಗಡೆ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೀವು ಎಷ್ಟಾದ್ರೂ ಬಿಡ್ಬೋದು ಸ್ಟಿಚಿಂಗ್ ಮಾರ್ಜಿನ್ ಅನ್ನ. ಇಲ್ಲಿಂದ 13.5 ಪ್ಲಸ್ ಹಾಫ್ ಇಂಚು ಮೇಲ್ಗಡೆ ಶೋಲ್ಡರ್ಗೆ, ಅಲ್ಲಿಗೆ ಟೋಟಲ್ ಬಂದು 13.5 ಒಂದು ಹಾಫ್ ಇಂಚು ಅಂದ್ರೆ 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಶ್ರದ್ಧೆಯಿಂದ ಕಲಿಬೇಕು, ಕಲಿತ್ರೆ ಬರುತ್ತೆ. ನನಗೆ ಕ್ವಶನ್ ಕೇಳ್ತಾರೆ ತುಂಬಾ ಜನ, ಬಟ್ ಯಾವ ರೀತಿ ಆನ್ಸರ್ ಮಾಡೋಕೆ ಗೊತ್ತಿಲ್ಲ. ಸಣ್ಣ ಮಾರ್ಜಿನ್ ಇಲ್ಲಿ ಯಾಕೆ ಅರ್ಧ ಇಂಚ್ ಬಿಟ್ರಿ, ಅಲ್ಲಿ ಯಾಕೆ 1 ಇಂಚ್ ಬಿಟ್ರಿ, ಆ ರೀತಿ ಎಲ್ಲ ಕೇಳ್ತಾರೆ. ನೋಡಿ, ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಫೈನಲ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾವು ಟೋಟಲ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶೋಲ್ಡರ್ ಕೂಡ ನಾವು ಹಾಫ್ ಇಂಚು ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೇಳ್ತಾರೆ, ಮತ್ತೆ ಕಮೆಂಟ್ ಮಾಡ್ಬಿಡ್ತಾರೆ ಮಾರ್ಜಿನ್ ಅನ್ನ ನೀವು ಬಿಡ್ಲಿಲ್ಲ ಅಂತೇಳಿ. ಹಾಗಾಗಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬಿಡ್ತಾರೆ ಸ್ನೇಹಿತರೆ, ಹಾಗಾಗಿ ಅದು ಗೊತ್ತಾಗಲ್ಲ. ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಮಾರ್ಕ್ ಮಾಡ್ಕೊಂತೀನಿ. ಇವಾಗ ಬಂದು ನಾವು ನೆಕ್ ಬಿಡ್ತನ್ನ ನೋಡ್ಕೊಳ್ಳೋಣ. ನೆಕ್ ಬಿಡ್ತು ಹಾಗೆ ಶೋಲ್ಡ್ರು, ರೆಡಿ ಶೋಲ್ಡ್ರು. ನೋಡಿ ಸ್ನೇಹಿತರೆ, ನಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಮಗೆ ಬ್ಯಾಕ್ ನೆಕ್ ಡೀಪ್ ಇರುತ್ತಲ್ಲ, ಅದ್ರ ಮೇಲೆ ಡಿಫೆಂಡ್ ಆಗಿ ನಾವು ಫುಲ್ ಶೋಲ್ಡರ್ನ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಇವಾಗ ಬಂದು ನಮಗೆ ರೆಡಿ ಬ್ಲೌಸ್ ಇರೋದ್ರಿಂದ ನೋಡಿ, ಈ ರೀತಿ ಬ್ಲೌಸ್ ಅನ್ನ ಇಟ್ಕೊಂಡ್ಬಿಡಿ ನೀಟಾಗಿ. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಾದ್ರೂ ಇಟ್ಕೋಬಹುದು, ಇಲ್ಲ ಬ್ಯಾಕ್ ಪಾರ್ಟ್ ಅಲ್ಲಾದ್ರೂ ಇಟ್ಕೋಬಹುದು. ಇದರಲ್ಲಿ ನಿಮಗೆ ಎಕ್ಸಾಕ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ, ಅನುಭವ ಇದ್ದರಿಗೆ ಗೊತ್ತಾಗುತ್ತೆ ಈ ಮೆಜರ್ಮೆಂಟ್ಗೆ ಇಷ್ಟು ಇಟ್ಟರೆ ಬರುತ್ತೆ ಅಂತ ಹೇಳಿ. ನೋಡಿ, ರೆಡಿ ಬಂದು 2.5 ಇಂಚ್ ಇದೆ. ಓಕೆ, ನೋಡಿ, ರೆಡಿ ಬಂದು 2.5 ಇಂಚು ಅಂದ್ರೆ ನಾವು 2.25 ಇಂಚು ನೆಕ್ ಬಿಡ್ತನ್ನ ಇಡಬೇಕಾಗುತ್ತೆ. ಅಲ್ಲಿ 2.25 ಇಟ್ಟರೆ ನಮಗೆ ಟೋಟಲ್ ಬಂದು ರೆಡಿ 2.5 ಇಂಚ್ ಆಗುತ್ತೆ. ಹಾಗೆ ನೋಡಿ, ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ 2.25 ಇದೆ. ಇಲ್ಲಿ 1/4 ಇಂಚು ನಮಗೆ ಮಾರ್ಜಿನ್ ಬೇಕು, ಹಾಗಾಗಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 2.25 ನೆಕ್ ಬಿಡ್ತು, ಟೋಟಲ್ ಬಂದು ನಾವು 5.25 ಇಂಚು. ಓಕೆ, ನೋಡಿ, ಮೊದಲಿಗೆ ನಾನು ನೆಕ್ ಬಿಡ್ತನ್ನ ಮಾರ್ಕ್ ಮಾಡ್ಬಿಡ್ತೀನಿ. 2.25 ಹಾಗೆ 3 ಇಂಚು ಶೋಲ್ಡ್ರು, ಅಲ್ಲಿ ಟೋಟಲ್ ಬಂದು ನೋಡಿ 5.25 ಇಂಚ್ ಆಗುತ್ತೆ. ಕೆಳಗಡೆ ಕೂಡ 5.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀವಿ. ಇವಾಗ ಬಂದು ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನಿಮಗೆ ಇವಾಗ ಏನೋ ಶೋಲ್ಡರ್ ಏನೋ ಸಿಕ್ಬಿಡ್ತು, ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಇದನ್ನ ಬ್ಯಾಕ್ ನೆಕ್ ಡೀಪ್ಗೋಸ್ಕರ ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ. ನೀವು ಡೀಪ್ ಅನ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕಂದ್ರೆ ನೋಡಿ, ನಿಮಗೆ ಇಲ್ಲೆಲ್ಲ ಟೇಪ್ ಹಿಡ್ಕೊಂಡು ನೀವು ಈ ರೀತಿ ಎಲ್ಲ ಮೆಜರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕೆಳಗಡೆಯಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಸೆಂಟರ್ ಭಾಗದಲ್ಲಿ ಇದು ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಎಷ್ಟಿದೆ ಟೋಟಲ್ ಬಂದು 3.5 ರೆಡಿ ಇದೆ. ನಾವು 1/4 ಇಂಚ್ ಎಕ್ಸ್ಟ್ರಾ ಮಾಡಿ 3.75 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಓಕೆ, ಇದು ನಮಗೆ ಟೋಟಲ್ ಬ್ಯಾಕ್ ನೆಕ್ ಲೆಂತ್ ನಮಗೆ ಸಿಗುತ್ತೆ ಪರ್ಫೆಕ್ಟ್ ಆಗಿ. ನೀವು ಟೇಪಲ್ಲಿ ಇಟ್ಕೊಳಕ್ಕೆ ಹೋದ್ರೆ ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನೋಡಿ, ಇದಕ್ಕೆ ನೀವು ಏನಾದರೂ ಡಿಸೈನ್ ಮಾಡ್ಕೋಬಹುದು. ನಾನು ಇದಕ್ಕೆ ಬೇರೆ ತರ ಡಿಸೈನ್ ಮಾಡಬೇಕು, ಹಾಗಾಗಿ ನಾನು ಸಿಂಪಲ್ ಆಗಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಓಕೆ, ಇವಾಗ ಆರ್ಮೋಲ್ ಡೌನಿಂಗ್ ಅನ್ನು ಯಾವ ರೀತಿ ಕಂಡುಹಿಡಿಯುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಮೊದಲಿಗೆ ನಾವು ಚೆಸ್ಟ್ ವೆಸ್ಟ್ ಎರಡನ್ನೂ ಮಾರ್ಕ್ ಮಾಡ್ಕೋಬೇಕು. ನೋಡಿ, 29 ನಮಗೆ ಏನಿದೆ ಸೊಂಟದ ಅಳತೆ ಇದೆ. ಇದನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 4 ಭಾಗ ಮಾಡಿದಾಗ ನಮಗೆ ಅಲ್ಲಿಗೆ
7 ಕಾಲು ಬರುತ್ತೆ, ಅಲ್ಲ ಸಾರಿ 7 14 28 ನೋಡಿ 7 ಕಾಲು ನಮಗೆ ಒಂದು ಸೈಡ್ ಬರುತ್ತೆ. 4ನೇ ಒಂದು ಭಾಗ ಬಂದು 7 ಕಾಲು ಬರುತ್ತೆ. 7 ಕಾಲು ಇಂಚಿಗೆ 1 ಇಂಚು ನಾವು ಡಾಟ್ ಏನು ಬಿಡ್ತೀವಲ್ಲ ಇದು ಬ್ಯಾಕ್ ಸೈಡ್ಗೆ ನೋಡಿ 7 ಕಾಲು ಪ್ಲಸ್ 1 ಇಂಚು ಹಾಗೆ 1.5 ಇಂಚು ಅಥವಾ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟಿದ್ದೀನಿ. ಹಾಗೆ ನೋಡಿ ನಮಗೆ ಇವಾಗ ನಮ್ಗೆ ಗೊತ್ತಾಗಲ್ಲ ಚೆಸ್ಟ್ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡ್ಕೋಬೇಕಂತ, ಅಂದಾಜಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಆರ್ಮಲ್ ಡೌನಿಂಗ್ ಅನ್ನು ಪರ್ಫೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಾಗ ನಮಗೆ 100% ಸಿಗುತ್ತೆ. ನೋಡಿ ಇವಾಗ 36 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ ನಾವು 4ರಿಂದ ಭಾಗಿಸಿದಾಗ ನಮಗೆ 9 ಇಂಚು ಬರುತ್ತೆ. ಓಕೆ, 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೀವೇನಾದ್ರೂ ಹೊಸಬ್ರು ಇದ್ರೆ 1/4 ಇಂಚು ಒಂದು ಜಾಸ್ತಿ ಇಟ್ಕೊಳ್ಳಿ ನೀವು, ಏನಕ್ಕಂದ್ರೆ ನಿಮಗೆ ಸ್ವಲ್ಪ ಸ್ಟಿಚಿಂಗ್ ಅಲ್ಲಿ ಏನಾದರೂ ಜಾಸ್ತಿ ಹೋದ್ರೆ ಅದು ನಿಮಗೆ ಕರೆಕ್ಟ್ ಆಗುತ್ತೆ. ಯಾವಾಗಲಾದ್ರೂ ಅಷ್ಟೇ ನಾವು ಸ್ವಲ್ಪ ಅನುಭವ ಇರ್ತದಲ್ಲ, ಹಾಗಾಗಿ ನಾವು ಕರೆಕ್ಟಾಗಿ ಇಟ್ಬಿಡ್ತೀವಿ. ನೀವು ಸ್ವಲ್ಪ ಯೋಚನೆ ಮಾಡಿ ಜಾಸ್ತಿ ಇಟ್ಕೊಂಡು ನಾಳೆ ಏನಾದರೂ ಸ್ವಲ್ಪ ಟೈಟ್ ಆಯ್ತು ಅಥವಾ ಲೂಸ್ ಆಯ್ತು ಅಂದರೆ ಬಟ್ಟೆ ಇರಂಗೆ ನೀವು ಇಟ್ಕೊಳ್ಳಿ. ಸ್ವಲ್ಪ ನೀವು ನಿಮ್ಮ ತಲೆನೂ ಕೂಡ ಯೂಸ್ ಮಾಡಬೇಕು ಸ್ನೇಹಿತರೆ. ನೋಡಿ ಇವಾಗ ನಾವು ಆರ್ಮಲ್ ಡೌನಿಂಗನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡೋದು ಅಂತ ನೋಡೋಣ. ನೋಡಿ ಏನಿಲ್ಲ ಸ್ನೇಹಿತರೆ, ಇದು ನಾನು ನಿಮಗೆ ಮೊದಲಿಗೆ ಹೇಳಿದೆ. ನೋಡಿ ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದು ಬ್ಯಾಕ್ ಸೈಡ್ ಬಂದು ಕೆಳಗಡೆ ಬಂದಿದೆ, ಇಲ್ಲಿ ಫ್ರಂಟ್ ಸೈಡ್ ಬಂದು ಮೇಲ್ಗಡೆ ಬಂದಿದೆ. ಇದನ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಇವಾಗ? ನೋಡಿ ತುಂಬ ಕಷ್ಟ ಇದು. ಈ ಥರ ಬ್ಲೌಸನ್ನು ಅವರು ಸ್ಟಿಚಿಂಗ್ ಏನೋ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕಟಿಂಗನ್ನು ಕರೆಕ್ಟಾಗಿ ಮಾಡಿಲ್ಲ ಅವರು, ಹಾಗಾಗಿ ಇಲ್ಲಿ ಎಡವಟ್ಟಾಗಿದೆ. ನೋಡಿ ಲೆಂತ್ ಮಾತ್ರ ಒಂದಕ್ಕೊಂದು ಒಂದೊಂದು ಸೈಜ್ ಕರೆಕ್ಟಾಗಿದೆ ನೋಡಿ. ಹಾಗಾಗಿ ನಾನು ಇದ್ರ ಪ್ರಕಾರನೇ ತಗೊಂತೀನಿ. ಬಟ್ ನಾವು ಒಂದ್ಸರಿ ಆರ್ಮೋಲನ್ನು ಚೆಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಹೆಂಗೆ ಇರಲಿ, ನಾವು ಆರ್ಮೋಲನ್ನು ಒಂದ್ಸರಿ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದ್ಸರಿ ಮಾರ್ಕ್ ಮಾಡ್ಕೊತೀನಿ. ಒಂದ್ಸರಿ ಬ್ಲೌಸ್ ತಗೊಂಡು ನೀವು, ಇಲ್ಲೇ ಇದೆ ಬ್ಲೌಸು, ಇದನ್ನು ತಗೊಂಡು ನಾವು ಆರ್ಮೋಲು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಒಂದ್ಸರಿ. ಓಕೆ, ನೋಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಾನು ಮಾರ್ಜಿನ್ ಸೇರಿಸಿ ಎಲ್ಲ ಓಕೆ, ಇದರಲ್ಲಿ ಎಷ್ಟಿದೆ ಹಂಗೆ ತಗೊಂತೀನಿ. ನೋಡಿ ಇಲ್ಲಿ 8 16 ಇಂಚಿದೆ. ಓಕೆ, 16 ಇಂಚು ನೋಡಿ, 16 ಇಂಚಿಲಿಂದ ನಾನು ಮಾರ್ಕ್ ಮಾಡ್ಕೊತೀನಿ. ಈ ಥರ ನೋಡಿ ಕರೆಕ್ಟಾಗಿ ಬರ್ತದೆ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆ. ಅವರು ಡಾಟ್ ಹಿಡಿತಾರೆ ಅಥವಾ ಬೆಲ್ಟ್ ಏನು ಮಾಡ್ತಾ ಇರ್ತಾರಲ್ಲ ಅದರಲ್ಲಿ ಅವರು ಹೆಚ್ಚು ಕಡಿಮೆ ಮಾಡಿರ್ತಾರೆ, ಹಾಗಾಗಿ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ. ನೋಡಿ ಈ ಕಾರ್ನರ್ ಸೈಡಲ್ಲಿ ಒಂದು ಲೈನ್ ಹಾಕೊಂಡು ನೀವು ಇಲ್ಲಿ 1.5 ಇಂಚ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊಂಡು ಈ ಥರ ಸ್ಕೇಲ್ ಇದ್ರೆ ನೀವು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇವಾಗ ಒಂದು ನಿಮಿಷ ತೋರಿಸ್ತೀನಿ ನಾನು. ನಮಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಭಾಳ ಜನ ಕಮೆಂಟ್ ಮಾಡಿದ್ರು. ನೋಡಿ ಇಲ್ಲಿ ಇವಾಗ ಸ್ಟ್ರೈಟ್ ಇದೆ ಸ್ನೇಹಿತರೆ, ಇದು ಏನೇ ಸ್ಟಿಚ್ ಮಾಡಿರಲಿ ಬಟ್ ಸ್ಟ್ರೈಟ್ ಆಗಿದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೋಡಿ ಈ ಥರ ಆಗಿಬಿಡುತ್ತೆ. ನೋಡಿ ಕೆಲವೊಂದು ಬ್ಲೌಸ್ಗಳಿಗೆ ನೋಡಿದ್ರೆ ನೀವು ಈ ಥರ ಬಂದ್ಬಿಡುತ್ತೆ, ಸ್ಟ್ರೈಟಾಗಿ ಬರೋದೇ ಇಲ್ಲ. ಈ ಥರ ಇದು ಕೂಡ ಸ್ವಲ್ಪ ಬಂದಿಲ್ಲ, ಬಟ್ ಬಂದಿದೆ ಪರವಾಗಿಲ್ಲ. ನೋಡಿ ಈ ಥರ ಬಂದ್ಬಿಡುತ್ತೆ, ಇಲ್ಲಿ ಹೊರಗೆ ಬಂದ್ಬಿಡುತ್ತೆ, ಇದು ಆ ಕಡೆ ಒಳಗೆ ಹೋಗುತ್ತೆ. ಆ ಪ್ರಾಬ್ಲಮ್ಗೆ ಹೇಗೆ ಸಾಲ್ವ್ ಮಾಡೋದು ಅಂದರೆ ನೋಡಿ ಇಲ್ಲಿ ಕಟ್ ನಾವು ಏನು ನಾರ್ಮಲ್ ಡೌನಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿವರೆಗೂ ಕರೆಕ್ಟಾಗಿರ್ಬೇಕು. ಇಲ್ಲಿಂದ 1/4 ಇಂಚು ನೀವು ಡೌನಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಅವಾಗಲೂ ನೋಡಿ ಸ್ಲೀವ್ಗೆ ಆದ್ರೂ ಅಷ್ಟೇ, ನೀವು ಬಾಡಿ ಪಾರ್ಟ್ಗೆ ಆದ್ರೂ ಅಷ್ಟೇ, ಇಲ್ಲಿಂದ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಒಳಗಡೆ ಕೂಡುತ್ತೆ, ಅದು ಸರಿ ಆಗುತ್ತೆ. ಆ ಪ್ರಾಬ್ಲಮ್ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಆ ಪ್ರಾಬ್ಲಮ್ಗೆ. ನೋಡಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದರಲ್ಲಿ ಡಾಟನ್ನು ಮಾರ್ಕ್ ಮಾಡಿಲ್ಲ, ಅದು ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಬರುತ್ತೆ. ನೋಡಿ ನಾನು ನೆಕ್ಕನ್ನು ಕಟ್ ಮಾಡಲ್ಲ ಸ್ನೇಹಿತರೆ, ಯಾಕಂದರೆ ಇದಕ್ಕೆ ಬೇರೆ ಥರ ಡಿಸೈನ್ ಮಾಡಬೇಕು, ಹಾಗಾಗಿ ನಾನು ಆನಂತರ ಕಟ್ ಮಾಡ್ಕೊತೀನಿ. ಡಿಸೈನ್ ಮಾಡಬೇಕಾದ್ರೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ನಿಧಾನ ಕೇಳಿದ್ರೆ ಈಗ ಹೊಸ್ದಾಗಿ ಕಲಿತಿರ್ತಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕನೇ ಹೇಳ್ತೀನಿ. ನೀವು ಫಾರ್ವರ್ಡ್ ಮಾಡಿ ನೋಡ್ಬೋದು. ವಿಡಿಯೋ ಸ್ಪೀಡನ್ನು 2 ಪಾಯಿಂಟ್ ಇಟ್ಟರೆ ನೀವು ಜಾಸ್ತಿ ಸ್ಪೀಡಲ್ಲಿ ಹೋಗುತ್ತೆ. ನೀವು ಏನಾದರೂ ಅನುಭವ ಇದ್ದವ್ರು ಇದ್ದರೆ, ನಿಮಗೆ ಸ್ವಲ್ಪ ಮಾಹಿತಿ ಅಷ್ಟೇ ಬೇಕನ್ನಾಗಿದ್ದರೆ ದಯವಿಟ್ಟು ಆ ವಿಡಿಯೋನ ಸ್ಪೀಡಾಗಿ ಇಟ್ಕೊಂಡು ನೋಡಿ, ನಿಮಗೆ ಅದು ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಇವಾಗ ನಾವು ಬಿಟ್ಕೊಂಡು ನೋಡಿ ನಾವು ಏನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಟು ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ನಾನು ಡೌನಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅವಾಗಲೇ ನಿಮಗೆ. ಇದು ಹೆಂಗೆ ಡೌನಲ್ಲಿ ಇರಲಿ, ಇಲ್ಲಿಂದ ಮಾತ್ರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನೆಕ್ ಬಿಡ್ತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಶೋಲ್ಡ್ರು ಹಾಗೆ ಚೆಸ್ಟ್ ಇವು ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ. ನೋಡಿ ಈ ಥರ ನಾವು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ತೀವಿ. ನೋಡಿ ಇದಕ್ಕೆ ಆರ್ಮಲ್ ಶೇಪ್ಗೋಸ್ಕರ ನಾನು ಈ ಕಾರ್ನರ್ ಸೈಡಿಂದ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು.
ಓಕೆ, ನಾವು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಕೂಡ ನಾನು ಮಾರ್ಜಿನ್ ಸೇರಿಸಿ ತೊಗೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಒಂದು ಮಾರ್ಜಿನ್ಗೆ ನೀವು ಮಾರ್ಕ್ ಮಾಡಿಬಿಡ್ತೀನಿ. ಟೋಟಲ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಇದು ನೆಕ್ ವಿಡ್ತು. ಓಕೆ, ನೆಕ್ ವಿಡ್ತ್ಗೆ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಒಂದು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಮಗೆ ಇವಾಗ ಬಂದು ಅಳತೆ ಬ್ಲೌಸ್ ಬೇಕು ಸ್ನೇಹಿತರೆ. ಮೊದಲಿಗೆ ನೀವು ಏನಾದರೂ ಆಲ್ಟ್ರೇಷನ್ ಇದೆಯಾ ಅಂತ ಬ್ಲೌಸನ್ನು ಕೇಳ್ಕೋಬೇಕು ಕಸ್ಟಮರ್ನ. ನೋಡಿ, ಫ್ರಂಟ್ ಪಾರ್ಟಲ್ಲಿ ಏನಾದರೂ ಟೈಟ್ ಆಗೋದು ಅಥವಾ ಲೂಸ್ ಆಗೋದು ಏನಾದರೂ ಪ್ರಾಬ್ಲಮ್ ಇದ್ದರೆ ಕೇಳ್ಕೋಬೇಕು. ನೀವು ಯಾವುದೇ ಕಾರಣಕ್ಕೆ ಯಾರು ಬ್ಲೌಸ್ ಇಸ್ಕೊಂಡ್ರು ಕೂಡ ಆ ಪ್ರಾಬ್ಲಮನ್ನು ಏನಾದರೂ ಇದ್ದರೆ ನೀವು ಸರಿ ಮಾಡ್ಕೋಬೋದು. ನೋಡಿ, ಇದು ಅದು ಏನು ಪ್ರಾಬ್ಲಮ್ ಇಲ್ಲಂತೆ. ಹಾಗಾಗಿ ಇದು ಆಸ್ ಟೀಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಫ್ರಂಟ್ ಪಾರ್ಟನ್ನು ತಗೊಂಡಿದ್ದೀನಿ. ನಿಮಗೆ ಫ್ರಂಟ್ ನೆಕ್ ಲೆಂತು ಹಾಗೆ ಡಾಟ್ ಪಾಯಿಂಟು ಎಲ್ಲ ಕೂಡ ನಿಮಗೆ ಈಸಿಯಾಗಿ ಮಾರ್ಕಿಂಗ್ ಆಗುತ್ತೆ. ನೋಡಿ, ನಾನು ಇಲ್ಲಿ ರೆಡಿ ಇದೆ ಬ್ಲೌಸ್. ಇಲ್ಲಿಗೆ 1/2 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಈ ಮಾರ್ಜಿನ್ಗೆ ಇದನ್ನು ಇಟ್ಟಿದ್ದೀನಿ. ಇವಾಗ ನೋಡಿ, ನಮಗೆ ರೆಡಿಯಾಗಿ ಬಂದು ನೋಡಿ ನೆಕ್ ಲೆಂತ್ ಕೂಡ ಸಿಗುತ್ತೆ. ತುಂಬ ಜನ ಅದೇ ಹೇಳ್ತಿದ್ದೆ, ಟೇಪಲ್ಲಿ ಇಟ್ಕೊಂಡು ಅದೇನಾದ್ರು ಮಾಡೋಕ್ಕೋಗಾರೆ ಆ ಥರ ಎಲ್ಲ ಮಾಡಬೇಡಿ. ನೋಡಿ, ಇಲ್ಲಿ ಈ ಥರ ಬ್ಲೌಸನ್ನು ಇಟ್ಟಾಗ ನಿಮಗೆ 100% ಇದು ಹೆಂಗಿದೆಯೋ ಹಾಗೆ ನಮಗೆ ಆಸ್ ಇಟ್ ಈಸ್ ಬರುತ್ತೆ. ಹೌದಾ, ನಮಗೆ ಬೇಕಾಗಿರೋದು ಕಾಪಿ ಮಾಡೋಕ್ಕೆ. ಹಾಗೆ ನೋಡಿ, ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಎಲ್ಲಿವರೆಗೂ ಇದೆ, ಕ್ರಾಸ್ ಬೆಲ್ಟ್ವರೆಗೂ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗಿದೆ, ಇದನ್ನು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಮಾರ್ಜಿನನ್ನು ನಂತರ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಈ ಬ್ಲೌಸನ್ನು ಬಿಡದೇ ನಾವು ಕಂಟಿನ್ಯೂ ಆಗಿ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿವರೆಗೂ ಅಪೆಕ್ಸ್ ಪಾಯಿಂಟ್ ಇದೆ. ಹಾಗೆ ಮೇನ್ ಡಾಟ್ ಪಾಯಿಂಟು ಇದು ನೋಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಇಲ್ಲಿ ಸ್ಟಿಚ್ ಮಾಡಿದ್ದಾರೆ ಅವರು. ನಾನು ಮಾರ್ಜಿನ್ ಸೇರಿಸಿ ತಗೊಂತೀನಿ. ಇದಕ್ಕೆ ಇಲ್ಲಿವರೆಗೂ ಇದೆ ನೋಡಿ. ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಲೈನ್ ಹಾಕೋಣ. ಹಾಗೆ ಇದು ಮೇನ್ ಡಾಟ್ ಮಾರ್ಕಿಂಗ್. ಹಾಗೆ ನಾನು ಇಲ್ಲಿಗೆ ನೆಕ್ ಲೆಂತ್ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ನಾವು ಹೆಮ್ಮಿಂಗ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ನಾವು 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಏನಕ್ಕೆ ಬೇಕಂದ್ರೆ ಇಲ್ಲಿ ಡಾಟ್ ಬೇಕಲ್ಲ. ಹಾಗಾಗಿ ನೋಡಿ, ಅವರು ಯಾವ ರೀತಿ ಕಟ್ ಮಾಡಿದ್ದಾರೆ ನಾನು ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ನೀವು ನೋಡಿರ್ತೀರ, ನಾವೆಲ್ಲ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಲೈನಿಂದ ಮೇಲಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊತೀವಿ. ಏನಕ್ಕಂದ್ರೆ ಇದು ಡಾಟು ಚಿಕ್ಕದಾಗಿದೆ ಸ್ನೇಹಿತರೆ. ಬಟ್ ಚಿಕ್ಕದಾಗಿದ್ರೂ ಅವ್ರಿಗೆ ಕರೆಕ್ಟ್ ಆಗಿದೆ, ಯಾಕಂದರೆ ಅವರು ಸ್ವಲ್ಪ ಆ ರೀತಿನೇ ಇರೋದ್ರಿಂದ ಅವರಿಗೆ ಕಂಫರ್ಟಬಲ್ ಆಗುತ್ತೆ. ನಾನು ನೋಡಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ 1/2 ಇಂಚ್ ಮಾತ್ರ ಡಿಫ್ರೆನ್ಸ್ ಬಂದಿದೆ. ಬಂದರೂ ಪರವಾಗಿಲ್ಲ, ಅವರಿಗೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಿಮ್ಗೆ ಅನ್ನೂ ಡೌಟ್ ಇತ್ತಂದರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಸ್ವಲ್ಪ ಏನಂದರೆ ಹುಕ್ ಪಟ್ಟಿ ಅದಕ್ಕಿಂತ ಕಡಿಮೆ ಆಗುತ್ತೆ ಅಷ್ಟೇ, ಏನೂ ಪ್ರಾಬ್ಲಮ್ ಆಗಲ್ಲ. ಹುಕ್ ಪಟ್ಟಿ ಅದಕ್ಕಿಂತ ಕಡಿಮೆ ಆಗುತ್ತೆ. ಸ್ವಲ್ಪ ಕ್ರಾಸ್ ಬೇಕಂದ್ರೆ ಕ್ರಾಸ್ ಇಟ್ಟರೆ ಚೆನ್ನಾಗುತ್ತೆ. ಅವ್ರು ಇಟ್ಟಿಲ್ಲ, ಹಾಗಾಗಿ ನಾನು ಎಚ್ ಡಿ ಕಟ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಒಂದು 1/4 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಡಾಟ್ ಪಾಯಿಂಟನ್ನು ಯಾವ ರೀತಿ ಮಾರ್ಕ್ ಮಾಡೋದು, ಅಳತೆ ಬ್ಲೌಸ್ ಕೊಟ್ಟರೆ ಅದರ ಪ್ರಕಾರ ಮಾಡಿ. ಇಲ್ಲ ಅಂದರೆ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಇದೆ, ಎಷ್ಟಿದೆ 36 ಇದೆ. 36 10ನೇ ಒಂದು ಭಾಗ ಬಂದು 3.6 ಬರುತ್ತೆ. ನಾವು ಅಷ್ಟಕ್ಕೆ ನಾವು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದಕ್ಕೆ ಡಾಟ್ ಒಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ. ಇದು ನನಗೆ ಗೊತ್ತಿದೆ, ಅವರಿಗೆ 2 ಇಂಚು ಸಾಕಾಗುತ್ತೆ ಸ್ನೇಹಿತರೆ. 36 ಆದರೂ ಪರವಾಗಿಲ್ಲ, ಅವರಿಗೆ 2 ಇಂಚು ಸಾಕಾಗುತ್ತೆ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಈ ರೀತಿ ನೀವು. ಹಾಗೆ ನೋಡಿ, ಈ ಆರ್ಮೋಲ್ ಸೈಡಲ್ಲಿ ಒಂದು ಮೇನ್ ಡಾಟ್ ಬರುತ್ತೆ. ಹಾಗೆ ನೋಡಿ, ಇಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ಥರ ಸೇಪಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇವಾಗ ಇಲ್ಲಿ ಸೈಡ್ ಬಂದು ನೀವು ಭಾಳ ವಿಡಿಯೋಸ್ ನೋಡಿರ್ತೀರ. ಇಲ್ಲಿ ನಾವು ಇಲ್ಲಿ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀವಿ. ಅದು ಕೂಡ ಈ ಬ್ಲೌಸಲ್ಲಿ ಹಾಗೆ ಹೊಲ್ದಿರಲ್ಲ ಅವರು ಸ್ನೇಹಿತರೆ. ನೋಡಿ, ಅವ್ರು ಹೊಲ್ದಿಲ್ಲ, ಸ್ಟ್ರೈಟಾಗಿ ಹೊಲ್ದಿದ್ದಾರೆ. ಹಾಗಾಗಿ ನೀವೇನಾದರೂ ಮಾಡಿದ್ರಿ ಅಂದರೆ, ನೀವೇನಾದ್ರು 1/2 ಇಂಚ್ ಮೇಲಕ್ಕೆ ಇಟ್ಟಿರಿ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರಾಬ್ಲಮ್ ಗೊತ್ತಿದ್ದು ನೀವು ಸರಿ ಮಾಡ್ತೀವಿ ಅಂದರೆ ಮಾಡ್ಬೋದು ಅದನ್ನು. ನಾನು 1/2 ಇಂಚು ಬೇಕಾದ್ರೆ ಜಾಸ್ತಿ ಇಡ್ಬೋದು ಸ್ನೇಹಿತರೆ. ನೋಡಿ, 1/2 ಇಂಚು ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ನಾನು ಅದನ್ನು ಕ್ರಾಸ್ ಬೆಲ್ಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ನಾವು ಅಳತೆ ಬ್ಲೌಸ್ ಪ್ರಕಾರ ಬೆಲ್ಟನ್ನು ಕಟ್ ಮಾಡ್ಬಾರ್ದು ಅವಾಗ. ನೋಡಿ, ಇವಾಗ ನಾವು ಅಳತೆ ಬ್ಲೌಸ್ ಪ್ರಕಾರ ಫುಲ್ ಬಾಡಿ ಮೆಜರ್ಮೆಂಟ್ ಅಂತ ತಗೊಂಡಿದ್ದೀವಿ. ಇಲ್ಲಿ ಅವರು ನಾನು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಅಂತ. ಓಕೆ, ನಾವೇನಾದರೂ ಕ್ರಾಸ್ ಬೆಲ್ಟನ್ನು ಇದರಲ್ಲಿ ಇಟ್ವಿ ಅಂದರೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಅವಾಗ ಕ್ರಾಸ್ ಬೆಲ್ಟ್ ಕಡಿಮೆ ಆಗುತ್ತೆ, ಫ್ರಂಟಿಗೆ ಬ್ಯಾಕಿಗೆ ಎರಡಕ್ಕೂ ಒಂದಕ್ಕೊಂದು ಹೋಲಿಕೆನೇ ಬರಲ್ಲ. ಹಾಗಾಗಿ ನಾನು ಇಲ್ಲಿ ಏನಾದರೂ ಎಕ್ಸ್ಟ್ರಾ ತಗೊಂಡಿದ್ರೆ ನೀವು ಖಂಡಿತ ನೀವು ಅಳತೆ ಬ್ಲೌಸ್ ಬಿಟ್ಟು ನೀವು ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ವೇಸ್ಟ್ ಎಷ್ಟಿದೆ, ವೇಸ್ಟ್ ಬಂದು 7.25 ಇಂಚಿದೆ. ನೋಡಿ, 7.25 ಪ್ಲಸ್ ಇಲ್ಲಿ ಎಷ್ಟು 2 ಇಂಚು ನಾವು ಡಾಟ್ ಹಿಡಿದಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ಅಲ್ಲಿಗೆ 9.25 ಆಗುತ್ತೆ. 9.25 ಇಂಚಿಗೆ ಒಂದು ಮಾರ್ಕಿಂಗು, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 5 ಇಂಚಿದೆ, 5ರ ಬಂದು 2. ಓಕೆ, ಈ ರೀತಿ ನಾವು ಮಾರ್ಕನ್ನು ಮಾಡ್ಕೋಬೇಕು. 4th ಡಾಟ್ ಬಂದರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಬಂದರೆ ಹಿಡೀರಿ, ಇಲ್ಲಾಂದರೆ ಬೇಡ ಸ್ನೇಹಿತರೆ, ಏನು ಅವಶ್ಯಕತೆ ಇಲ್ಲ.
ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊತೀನಿ. ಇದು ಪಾಲಿಸ್ಟರ್ ಆಗಿದ್ದರಿಂದ ಸ್ನೇಹಿತರೆ ಕ್ಲೀನಾಗಿ ಕೂರಲ್ಲ, ಬಟ್ಟೆ ಆ ಕಡೆ ಜಾರುತ್ತೆ. ಹಾಗಾಗಿ ನೋಡಿ ಕಟ್ ಮಾಡ್ಕೊತೀನಿ ಅಷ್ಟೇ, ಗೊತ್ತಾಗುತ್ತೆ ನಿಮಗೆ. ನೋಡಿ ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟು ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಫ್ರಂಟ್ ಬಾಡಿ ಪಾರ್ಟನ್ನು ನೋಡಿ ಇಲ್ಲಿ ಮೊದಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ನಾವೇನು ಕಟ್ ಮಾಡಿದ್ದೀವಿ ಫ್ರಂಟು ಬ್ಯಾಕು ಎರಡನ್ನೂ ತೊಗೊಂಡು ನಾವು ಮೆಜರ್ಮೆಂಟನ್ನು ನೋಡ್ಕೋಬೇಕು. ಎಷ್ಟು ನಮಗೆ ಕ್ರಾಸ್ ಬೆಲ್ಟ್ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಸ್ನೇಹಿತರೆ ನೀವು ಇಲ್ಲಿ ನಾನು ಹೇಳಿದೆ ನಿಮಗೆ 4th ಡಾಟನ್ನು ನಾನು ಮಾರ್ಕ್ ಮಾಡಿಲ್ಲ. 4th ಡಾಟ್ ಇದಕ್ಕೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಯಾಕಂದರೆ ಇದು ಬಸ್ಟ್ ಸೈಜ್ ಬಂದು ಚಿಕ್ಕದಿದೆ. ಬಸ್ಟ್ ಸೈಜ್ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಡಾಟನ್ನು ಹಿಡಿಬೇಕಾಗುತ್ತೆ. ಹಾಗಾಗಿ ಇದು ಬಸ್ಟ್ ಸೈಜ್ ಬಂದು ಚಿಕ್ಕದಿರೋದ್ರಿಂದ ನಾವು ಇಲ್ಲಿ 4 ಡಾಟ್ ಹಿಡಿಯೋಣ ಅವಶ್ಯಕತೆ ಇಲ್ಲ. ಅವ್ರು ಹಿಡಿದ್ರೂ ಕೂಡ ಬೇಡ, ಇದು ಕೂಡ ಅವರಿಗೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಕರೆಕ್ಟಾಗಿ. ಇವಾಗ ಬಂದು ಎಷ್ಟು ಬೇಕಂತ ನೋಡ್ಕೊಂಬಿಡಿ. ನೋಡಿ ಇಲ್ಲಿ 1/2 ಇಂಚು ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಕ್ರಾಸ್ ಬೆಲ್ಟ್ ಬಂದು ಎಷ್ಟು ರೆಡಿ ಬೇಕು ನೋಡ್ಕೊಳ್ಳೋಣ ಇವಾಗ. ನೋಡಿ ಇಲ್ಲಿ 2.25 ಇಂಚ್ ಬೇಕು, 2.25 1 ಪಾಯಿಂಟ್ ಬೇಕು. ಹಾಗಾಗಿ ನೋಡಿ 2.25 1 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ಅವಶ್ಯಕತೆ ಇಲ್ಲ, ಇಲ್ಲಿ 1 ಇಂಚ್ ಕ್ರಾಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಎಷ್ಟಾಗುತ್ತೆ 2.25 1 ಪಾಯಿಂಟು. ಅಲ್ಲಿ 1 ಇಂಚು ನಾವು ಅದಕ್ಕೆ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 3.25 1 ಪಾಯಿಂಟಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆ ನೋಡಿ 3.25 1 ಪಾಯಿಂಟಿಗೆ 1 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಮೊದಲನೇವಾಗಿ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ. ಓಕೆ, ಹಾಗೆ ನಾವು ಇಲ್ಲಿ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಡಾಟನ್ನು ಎಷ್ಟು ಇಟ್ಟಿದ್ವಿ, ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಬಂದು 3.25 ಇಂಚ್ ಇಟ್ಟಿದ್ವಿ, 3.6ಕ್ಕೆ. ನೋಡಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ಸೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ಬ್ಲೌಸಲ್ಲಿ ಹೆಂಗಿರುತ್ತೋ ಅದೇ ಸೇಪಲ್ಲಿ ನಮಗೆ ಬೆಲ್ಟ್ ಕೂಡ ಬರುತ್ತೆ. ಆವಾಗ ಪರ್ಫೆಕ್ಟಾಗಿ ಕೂರುತ್ತೆ. ನಿಮ್ಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ಪರ್ಫೆಕ್ಟಾಗಿ ಬರುತ್ತೆ ಅಂತೇಳಿ. ನೋಡಿ ಬೆಲ್ಟ್ ಉದ್ದಾನ 7.25 ಇಂಚ್ ತಗೋಬೇಕು. ನಾನು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ, ನಂತರ ಬೇಕಾದರೆ ಕಟ್ ಮಾಡ್ಕೋಬೋದು. ಎಕ್ಸಾಕ್ಟಾಗಿ ಅಷ್ಟೇ ಕಟ್ ಮಾಡ್ಬೇಕಂತಿಲ್ಲ. ನೋಡಿ ಇಲ್ಲಿ ಈ ಸೈಡ್ ಬಂದು ನಮಗೆ ಕರೆಕ್ಟ್ ಆದರೆ ಸಾಕು. ನೋಡಿ ಇಲ್ಲಿ ಇಟ್ಟಿದ್ದೀನಿ, ನಿಮಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಇಲ್ಲಿ 1/2 ಇಂಚು ಇದ್ರದ್ದು ಮಾರ್ಜಿನ್ ಇದೆ, ಇದ್ರದ್ದು 1/2 ಇಂಚ್ ಮಾರ್ಜಿನ್ ಇದೆ. ಅದು ಸ್ಟಿಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಆ ಸೈಡ್ ಬರುತ್ತೆ, ನಮಗೆ ಡಾಟ್ ಬರಲ್ಲ. ಡಾಟ್ ಬೇಕಂದ್ರೆ ಹೆಂಗೆ ಮಾಡ್ಕೋಬೇಕಂದ್ರೆ ನೀವು ಇದರಲ್ಲೇ ಕೂಡ ಎಕ್ಸ್ಟ್ರಾ ಮಾಡ್ಕೋಬೇಕು. ಅದಕ್ಕೆ ಹೇಳಿದೆ ನಿಮಗೆ, ಅದರಲ್ಲಿ ಅವರು ಕ್ರಾಸಲ್ಲಿ ಕಟ್ ಮಾಡಿಲ್ಲ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಕ್ರಾಸಲ್ಲಿ ಕಟ್ ಮಾಡಿದ್ದೀನಿ ನಾನು, ಹಾಗಾಗಿ ನಮಗೆ ಡಾಟ್ ಬಂದಿಲ್ಲ. ಬಟ್ ಅವರು ಏನಾದರೂ ಕ್ರಾಸಲ್ಲಿ ಕಟ್ ಮಾಡಲಿ ಅಂದರೆ 100% ಇಲ್ಲಿ ಒಂದು ಡಾಟ್ ಬರುತ್ತೆ. ಈಗ ಏನಾದರೂ ನಾವು ಡಾಟ್ ಹಿಡಿಲೇಬೇಕಂದ್ರೆ ಈ ಕ್ರಾಸ್ ಬೆಲ್ಟನ್ನು ಜಾಸ್ತಿ ಮಾಡ್ಕೋಬೇಕು. ನೋಡಿ ತುಂಬ ಜಾಸ್ತಿ ಆಗುತ್ತೆ ಕ್ರಾಸ್ ಬೆಲ್ಟ್, ಆವಾಗ ಬ್ಲೌಸು ನಮಗೆ ಕರೆಕ್ಟಾಗಿ ಕೂರಲ್ಲ ಅವ್ರದ್ದು. ಹಾಗಾಗಿ ನೋಡಿ ಇವಾಗ ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು 2 ಸ್ಲೀವ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನೊಂದು ಮೆಥಡ್ ಹಾಕಿದ್ದೆ ಸ್ನೇಹಿತರೆ, ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ನಿಮಗೆ ಬಾಕ್ಸನ್ನು ಹಾಕಿ ಪರ್ಫೆಕ್ಟಾಗಿ ಸ್ಲೀವ್ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನನಗೆ ಇಬ್ಬರು ಕಮೆಂಟ್ ಮಾಡಿದ್ರು. ನೋಡಿ ಈ ಥರ ನಾವು ಪ್ರತಿಯೊಂದು ಬ್ಲೌಸಿಗೂ ಮಾರ್ಕ್ ಹಾಕಂತ ಕೂತ್ಕೊಂಡ್ರೆ ನಾವು ಬ್ಲೌಸ್ ಯಾವಾಗ ಹೊಲಿಯೋದ್ರಿ ಅಂತ ಕೇಳಿದ್ರು ಅವರು. ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಹಾಗೆ ಕಟ್ ಮಾಡಬಲ್ಲೆ ನಾನು, ನನಗೆ ಅವಶ್ಯಕತೆ ಇಲ್ಲ ಬಾಕ್ಸ್ ಹಾಕೋದು ಅಥವಾ ಪ್ಯಾಟರ್ನ್ ರೆಡಿ ಮಾಡೋ ಅವಶ್ಯಕತೆ ನನಗಿಲ್ಲ. ಬಟ್ ನಿಮಗೆ ಒಂದು ಸೇಪ್ ಅನ್ನೋದು ಒಂದು ಅಂದಾಜಾಗಿ ಗೊತ್ತಾಗಲಿ, ಈ ಸ್ಕೇಲನ್ನು ಯೂಸ್ ಮಾಡೋ ರೀತಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಆ ವಿಡಿಯೋದಲ್ಲಿ ನಮಗೆ ಆ ರೀತಿ ನಿಮಗೆ ಹೇಳ್ಕೊಡ್ತೀವಿ. ಬಟ್ ನೋಡಿ ನಾನು ಇವಾಗ ಹಾಗೆ ಕಟ್ ಮಾಡ್ತೀನಿ, ಡೈರೆಕ್ಟ್ ನಾನು ಯಾವುದೇ ಕೂಡ ಮಾರ್ಕ್ ಮಾಡಲ್ಲ. ಯಾಕಂದರೆ ಇದು ಅನುಭವ. ನೀವು ಒಂದು 10 100 200 ಬ್ಲೌಸ್ ಅಂದರೆ ನಿಮಗೂ ಕೂಡ ನೀವು ಯಾವ ಸ್ಕೇಲನ್ನು ಯೂಸ್ ಮಾಡ್ದೇ ಕಟ್ ಮಾಡ್ತೀರಾ. ನಾವು ನಿಮಗೆ ತೋರಿಸ್ತೀವಿ ಅಂದರೆ ಅದೇ ರೀತಿಯೇ ಕಟ್ ಮಾಡಲ್ಲ, ಅದು ಅನುಭವಕ್ಕೋಸ್ಕರ. ಆಮೇಲೆ ಕೆಲವೊಂದು ಬ್ಲೌಸ್ಗಳಲ್ಲಿ ಇದು ನೋಡಿ ಕ್ಯಾಪ್ ಹೈಟ್ ಬಂದು ತುಂಬ ಕಡಿಮೆ ಇದೆ ಸ್ನೇಹಿತರೆ. ನೋಡಿ ಕ್ಯಾಪ್ ಹೈಟ್ ಬಂದು ತುಂಬ ಕಡಿಮೆ ಇದೆ. ಬಟ್ ಈಗ ನೀವು ಅಂತೀರ 36 ಇದ್ದಾಗ ನಾವೇ ಹೇಳಿರ್ತೀವಿ ಅಂದರೆ ಅದು ಪರ್ಫೆಕ್ಟಾಗಿ ಕೂರುತ್ತೆ. ಆ ಬ್ಲೌಸ್ ರೀತಿನೇ ಬೇರೆ, ಈ ಬ್ಲೌಸ್ ರೀತಿನೇ ಬೇರೆ. ಇವರಿಗೆ ಇದು ಪ್ರಾಬ್ಲಮ್ಮು ಗೊತ್ತಾಗಲ್ಲ ಅಷ್ಟೇ. ಇವ್ರು ಜಾಸ್ತಿ ಬ್ಲೌಸನ್ನು ಯೂಸ್ ಮಾಡಿಲ್ಲ, ಹಾಗಾಗಿ ಇವ್ರಿಗೆ ಬ್ಲೌಸ್ ಬಗ್ಗೆ ಮಾಹಿತಿ ಕಡಿಮೆ ಇದೆ. ಹಾಗಾಗಿ ಅವರು ಸ್ವಲ್ಪ ರಿಂಕಲ್ಸ್ ಬಂದರೂ ಕೂಡ ಸುಮ್ಮನೆ ಉಟ್ಕೊಂತಾರೆ. ಹಾಗಾಗಿ ಅವ್ರು ನಮ್ಗೆ ಕೊಟ್ಟಿರ್ತಾರೆ, ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿರ್ತಾರೆ. ಅದು ಪ್ರಾಬ್ಲಮ್ ಬಂದೇ ಬರುತ್ತೆ, ಅದು ಗೊತ್ತಾಗಲ್ಲ ಅವ್ರಿಗೆ ಅಷ್ಟೇ. ಗೊತ್ತಿಲ್ಲ ಅವರಿಗೆ ಪ್ರಾಬ್ಲಮ್ ಬರೋದು, ಖಂಡಿತ ಗೊತ್ತಿಲ್ಲ. ನೋಡಿ ಇದು HDs ಹೆಂಗಿದೆ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. 1.25 ಇಂಚು ನೋಡಿ ಟೋಟಲ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡ್ಬಿಡೋಣ. 1/2 ಇಂಚು ಎಕ್ಸ್ಟ್ರಾ ಟೋಟಲ್ ಲೆಂತಿಗೆ. ನೋಡಿ ಇಲ್ಲಿ ಇದನ್ನು ಸ್ವಲ್ಪ ಈ ಥರ ಸೇಪಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೋಡಿ 1.25 ಇಂಚು 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ ಇದು ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಕ್ಯಾಪ್ ಹೈಟು ಎಕ್ಸಾಕ್ಟಾಗಿ ಬರಬೇಕು. ಸ್ಲೀವ್ ಲೆಂತ್ ಏನಿಟ್ಟಿರ್ತೀವಿ ನಾವು ಆ ಸ್ಲೀವ್ಗೆ ಬಂದು ನಮಗೆ ಪರ್ಫೆಕ್ಟಾಗಿ ಬರಬೇಕು. ಇಲ್ಲ ಅಂದರೆ ಅದು ಪ್ರಾಬ್ಲಮ್ ಬಂದಿರುತ್ತೆ, ಅವರಿಗೆ ಪ್ರಾಬ್ಲಮ್ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ಕರೆಕ್ಟಾಗಿ 100% ಬಂದಿರುತ್ತೆ. ನೋಡಿ 2.25 ಇಂಚು ಕ್ಯಾಪ್ ಹೈಟ್ ಇದೆ. ಇದು ಸ್ಲೀವ್ ಲೆಂತ್ ಬಂದು ಎಷ್ಟಿದೆ? ಸ್ಲೀವ್ ಲೆಂತ್ ಬಂದು ಸುಮಾರು ಇದೆ ನೋಡಿ, ಸುಮಾರು 10 ಇಂಚ್ ಇದೆ ಸ್ಲೀವ್ ಲೆಂತ್ ಬಂದು.
2.5 ಕ್ಯಾಪ್ ಇಟ್ಟಿಟ್ರೆ ಅವ್ರಿಗೆ ಕಡಿಮೆ ಆಗುತ್ತೆ. ಬಟ್ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂದರೆ ನಾವು ಹಂಗೆ ಮಾಡೋಣ. ಹೌದಾ, ನಾನು ನಿಮಗೆ ಹೇಳ್ಕೊಡ್ತಿರೋದು ಏನಕ್ಕಂದರೆ, ನೀವು ಎಲ್ಲಿ ಕೂಡ ಈಗ ಹೆಂಗಂದರೆ ಎಲ್ಲರಿಗೂ ಕೂಡ ಮಾಹಿತಿ ಇರಲ್ಲ ಬ್ಲೌಸಿಂದು. ಹಾಗಾಗಿ ನಿಮಗೆ ಹೇಳ್ತಾ ಇರ್ತೀನಿ, ಪ್ಯಾಟರ್ನ್ ಏನಕ್ಕೆ ರೆಡಿ ಮಾಡೋದಂದ್ರೆ ಅದೇ ಉದ್ದೇಶಕ್ಕೋಸ್ಕರ. ನೋಡಿ, ಈ ರೀತಿ ನಾನು ಮಾರ್ಕ್ ಮಾಡ್ಕೊತೀನಿ, ಕಟ್ ಮಾಡ್ಕೊತೀನಿ, ಸಿಂಪಲ್ಲು. ಇಷ್ಟೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕು. ಅದು ಹೆಂಗಿದೆಯೋ ಹಂಗೆ ಬಂತಿದ್ದು, ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ಕಟ್ ಮಾಡಿದ್ದೀನಿ ನಾನು. ಖಂಡಿತ ಇದು ನನ್ನ ಕಟಿಂಗ್ ಅಲ್ಲ, ಯಾಕಂದರೆ ಅವ್ರಿಗೆ ಅದು ಕರೆಕ್ಟ್ ಆಗುತ್ತದೆ, ಹಂಗೆ ಕಟ್ ಮಾಡ್ತೀನಿ. ನಾನೆಲ್ಲಿ ಪ್ಯಾಟರ್ನ್ ಹಾಕ್ಕೊಂಡು ಪ್ರತಿಯೊಂದು ಬ್ಲೌಸ್ ಕೂಡ ಆ ರೀತಿ ಕಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದು ಕರೆಕ್ಟಾಗಿ ಇದ್ದರೆ, ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಅದು ನಮಗೆ ನಮ್ಮ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅದು ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕಟ್ ಮಾಡ್ತೀವಿ. ನೋಡಿ, ಕ್ಯಾಪ್ ಹೈಟ್ ತುಂಬ ಕಡಿಮೆ ಇದೆ. ಇವಾಗ ಒಂದ್ಸರಿ ಚೆಕ್ ಮಾಡ್ತೀನಿ ಸ್ನೇಹಿತರೆ, ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ. ನಾನು ಆ ರೀತಿ ಕಟ್ ಮಾಡಿದ್ದೀನಿ. ಇವಾಗ ನೋಡಿ ಒಂದ್ಸರಿ ಚೆಕ್ ಮಾಡ್ಕೋಣ. ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಅಳತೆ ಬ್ಲೌಸ್ ಪ್ರಕಾರ ಇದು ನಾವು ಕಟ್ ಮಾಡಿದ್ದು ಕೂಡ ಕರೆಕ್ಟಾಗಿ ಇದೆ. ಬಟ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತಾರೆ, ಹಾಗಾಗಿ ನಾನು ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಬಂದು ಸ್ನೇಹಿತರೆ, ಇದನ್ನು ಇವಾಗ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾನು ಕಟ್ ಮಾಡ್ಕೋಬೇಕು. ಹಾಗೆ ನಿಮಗೆ ಸ್ಟಿಚಿಂಗ್ ಹೊಡಿಬೇಕಂತ